ಅಲ್ಲ ಪಾಪ ಯಾರತ್ತ ಮಗನೋ ಏನೋ ಆ ಹುಡುಗನು ಅಷ್ಟು ಇಷ್ಟು ರೇಷನ್ ತಂದು ಕೊಟ್ಟಿದ್ನ ಯಾರು ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟವ್ರಲ್ಲ. ಹೇಳೋಣ ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಗ್ತದೆ. ಅದು ನನ್ನ ಸೊತ್ತಲ್ಲ, ಬರೋ ಸೊತ್ತು, ಅದಕ್ಕೆ ತಗೊಂಡು ಹೋದ್ರು. ಹೋಗ್ಲಿ ಬಿಡಿ, ಸೊಪ್ಪು ಸತ್ತ ತಿನ್ಕೊಂಡೆ ಕಾಲ ಹಾಕ್ತೀನಿ. ಅಲ್ಬಾರ್ದು ಸುಮ್ಮನೆ ಅಲ್ಬಾರ್ದು, ಅಪ್ಪ ಬರಲಿ. ಶಿರಪ್ಪ ಹಾಕೋಣ ಸುಮ್ಮನೆ. ಯಾಕಮ್ಮ ಮಗು ಅಲ್ತಾವನೆ? ಅದು ತಣ್ಣೀರನ್ನ ಕುಡಿದ್ಬಿಟ್ಟವನಮ್ಮ, ಅದಕ್ಕೆ ಕೆಮ್ಮು ಬಂದದೆ. ಅಯ್ಯೋ ಅಲ್ಲ, ಇನ್ನ 4 ತಿಂಗಳು ಮಗು 5 ತಿಂಗಳು ಮಗು, ಯಾಕೆ ನೀರು ಕುಡ್ಸೋದು ನೀವು? ನೀರು ಕುಡಿಸ್ಬಾರ್ದಮ್ಮ. ನಾನು ಯಾವಾಗಾನ ಒಂದು 10 ದಿನಕ್ಕೆ ಒಂದು 3-4 ತೊಟ್ಟು ಸ್ಪೂನಾಗ ಹಾಕ್ತೀನಿ. ಬಿಸಿನೀರು ಚೆನ್ನಾಗಿ ಕಾಯಿಸ್ಬಿಟ್ಟು ಆರಿಸ್ಬಿಟ್ಟು ಇವಾಗ ತಣ್ಣೀರನ್ನ ಕುಡಿದ್ಬಿಟ್ಟವನೆ, ಅದಕ್ಕೆ ಕೆಮ್ಮು ಬಂದ್ಬಿಟ್ಟದೆ, ಅಳ್ತಾವನೆ. ಎತ್ಕೊಂಬಮ್ಮ ಇಲ್ಲಿ, ಎತ್ಕೊಂಬ. ನಮ್ಮ ಮಕ್ಕಳು ನೀರು ಕುಡಿಸ್ತಾರೇನಮ್ಮ. ಅಯ್ಯೋ ಒಳ್ಳೆ ಹುಡುಗಿ ನೀನು. ಒನದ ಆಗ ಕೆಮ್ಮುತ್ತಾ ಇರೋದ ನೀನು, ಜೀವ ಕುಡಿದಿದ್ಯಾ ನೀನು? ನೋಡಮ್ಮ, 1 ತೊಟ್ಟೋ 2 ತೊಟ್ಟೋ ತಣ್ಣೀರು ಬಿದ್ದರೆ ಮಗು ಕೆಮ್ಮು ಬರೋಕ್ಕೆ ಸಾಧ್ಯವೇ ಇಲ್ಲಮ್ಮ. ಸ್ನಾನ ಮಾಡ್ಸಿ ಹೋಗ್ಯಾನ, ನನ್ನ ನೀರು ಬಾಯಕ್ಕೆ ಹೋಗಿರ್ಬೇಕು ನೋಡಮ್ಮ. ಹೌದಾ? ಹ್ಞೂನಮ್ಮ, ಸ್ನಾನ ಮಾಡಿಸೋದಾ ಹೋಗಿರ್ಬೇಕು ನೋಡು. ಇಲ್ಲಮ್ಮ, ನಾನು ಹುಷಾರಾಗಿ ಮಾಡಿಸ್ತೀನಿ ಸ್ನಾನ. ನೀನೇ ಮಾಡಿಸ್ತೀಯಾ? ನಾನೇ ಮಾಡಿಸ್ತೀನಿ. ಬೇರೆ ಯಾರನ್ನ ಬಾಯಕ್ಕೆ ನೀರು ಹೋಗ್ಬಿಡ್ತಾವೇನೋ ಅಂತ ಮೇಲೆ ನೀರು ಬೇರೆಯವ್ರು ಹಾಕ್ತಾರೆ, ನಾನೇ ಸ್ನಾನ ಮಾಡಿಸ್ತೀನಿ ಅಂತ. ಜಜೋಲಾಲಿ ಮುದ್ದು ಕಂದ. ಯಾಕಪ್ಪ ಅಳ್ತಾ ಇರೋದು ನೀನು? ಯಾಕೆ ಅಳ್ತಾ ಇರೋದು ನೀನು ಮುದ್ದು ಕಂದ? ಅಳ್ಬಾರ್ದು, ಸುಮ್ಮನೆರು. ಕೆಮ್ಮೋ ಶಕ್ತಿ ಇಲ್ಲಲ್ಲಮ್ಮ, ಅದಕ್ಕೆ ಅಳೋದು ಮಕ್ಕಳು. ನೋಡಮ್ಮ, ಎಂಥ ಕೆಲಸ ಆಗ್ಬಿಟ್ಟದೆ. ನೀರು ಕುಡಿಸ್ಬೇಡಮ್ಮ, ವರ್ಷದ ಮಗುವರ್ಗೂ 50 ಲಾಸ್ಟ್. ಇನ್ನು ನೀರು ಕುಡಿಸ್ಬೇಡ ನೀನು. ಎಂಥ ಕೆಲಸ ಮಾಡಿದ್ಯಾ ನೋಡಮ್ಮ, ಎಂಥ ಕೆಲಸ ಮಾಡಿದ್ಯಾ, ಎಂಥ ಕೆಲಸ ಮಾಡಿಬಿಟ್ಟೆ ನೋಡಮ್ಮ, ಎಂಥ ಕೆಲಸ ಮಾಡಿಬಿಟ್ಟಿದ್ಯಾ ನೀನು. ಬಂಗಾರ ಕೃಷ್ಣಗ ಕೃಷ್ಣ ಇವನ, ಬಾಲಕೃಷ್ಣ ಇವನ. ಕೆಮ್ತದಮ್ಮ ಬಂಗಾರ ಕಂದನು. ಈ ಟಾನಿಕ್ಗಳೆಲ್ಲ ಅವೆಲ್ಲ ಹಾಕಮ್ಮ. ಅದಕ್ಕೆ ಕೆಮ್ಮುದು ಟಾನಿಕ್ ಆಗೋಗೈತೆ, ಅದಕ್ಕೆ ನಮ್ಮ ಯಜಮಾನ್ರು ಬರ್ತಾರೇನೋ ತರ್ಸೋಣ ಅಂತ ನೋಡ್ತಾ ಇದ್ದೀನಮ್ಮ. ಫಸ್ಟ್ ತರ್ಸಾಕಮ್ಮ, ಹೇಳಕ್ಕಂತನು ಪಾಪ. ಗೀತಾ ಗೀತಾ ಗೀತಾ, ಹೇಳಕ್ಕ ಸಾವಿತ್ರಕ್ಕ. ಯಾಕ ಏನಾಯ್ತಮ್ಮ? ಮಗು ಏನೋ ತಣ್ಣೀರು ಕುಟ್ಬಿಟ್ಟವನೆ ಅಂತೆ, ಕೆಮ್ಮುತ್ತವನೆ ಪಾಪ ಆವಾಗಿಂದ. ಅದಕ್ಕೆ ಅವಳಿಗೆ ಬೇಜಾರು ಮಾಡ್ಕೊಂಡವಳಮ್ಮ ಸಾವಿತ್ರಮ್ಮ. ಅಯ್ಯೋ, ತಣ್ಣೀರು ಯಾಕೆ ಕುಡ್ಸಕ್ ಹೋಗಿದ್ದು ಗೀತಾ? ಹಿಂಗೆ ಬುದ್ಧಿ ಇಲ್ದಿರ ಬಿಡಕ್ಕ, ನಂಗೆ ಬುದ್ಧಿ ಇಲ್ದಿರ ಕುಡ್ಸ್ಬಿಟ್ಟೆ. ಎಲ್ಲಮ್ಮ ಕುಡಿತಾ? ಬೇಡ ಬಿಡಕ್ಕ, ಬೇಡ. ಅಜ್ಜಿನ ಎತ್ಕೊಳ್ಳಿ, ನಮ್ಮ ಯಜಮಾನ್ರು ಬರ್ತಾರೆ ಇವಾಗ. ಹೋಗ ಶಿರಪ್ಪು ಬೇಕು, ತರಿಸ್ತೀನಿ. ಅಲ್ಲ, ನೀನು ತಣ್ಣೀರು ಹಾಕಿ ಕುಡ್ಸಕ್ ಹೋಗಿದ್ದು ಮಗುಗ? ನಾನು ಬಂದಾಗಿಂದ ಹೇಳ್ತಾ ಇದ್ದೀನಿ ತಾನೆ, ಬೇಡಮ್ಮ ನೀರು ಕುಡಿಸ್ಬೇಡ ಅಂತ. ನಾನು ಅಲ್ಲಿದ್ದಾಗ ನಮ್ಮ ಅಮ್ಮನ ರೂಢಿ ಮಾಡಿದ್ಲು, ಅದಕ್ಕೆ ಇಲ್ಲಿ ಕುಡಿಸ್ತಾ ಇದ್ದೆ. ಇಲ್ಲಿ ತಣ್ಣೀರು ಕುಡಿಸ್ತಾರೆ ಅಂತ ಯಾರಿಗೆ ತಿಳಿದ? ಅಯ್ಯೋ, ಯಾರಂತ ಕುಡಿಸಿರೋದು? ಯಾರಿಗೆ ತಿಳಿದಕ್ಕ? ನಾನಂತೂ ಕುಡಿಸಿಲ್ಲ ಮಗುಗ. ಒಣ ಆಗಿರೋದು ನಿಂಕ ಕೆಮ್ಮ ಆಗ್ಬಿಟ್ಟಾರೆ ಮುದ್ದು ಕಂದನ್ಕ. ಏ ಚಿನಿಯೇ, ಯಾಕ ಬೇಡ ಬಿಡಕ್ಕ, ಹೆಚ್ಚಿನ ಎತ್ಕೊಂಡಿರ್ತಾರೆ. ನೀನೇನು ಕೆಲಸ ನೋಡೋಗಕ್ಕ. ಸರಿನಮ್ಮ, ಬಾವನ್ ಬಂದ್ಮೇಲೆ ಸಿರಪ್ ತರಿಸು, ಫಸ್ಟ್ ಮಗು ಕಾಕು. ಅದಕ್ಕೆ ಹಂಗೆ ನಿಂತಿದ್ಯಾ? ಇಷ್ಟೊತ್ತ ಬರೋದು? ಚಿನ್ನು, ಲೆಪ್ಪ ಆಯ್ತಾಡ. ಅದಕ್ಕೆ ಮಗು ಕೆಮ್ತಾವನೆ, ಏನು ಇಲ್ದಿರ ಆರಾಮಾಗಿ ಇದ್ನಲ್ಲ. ಅಯ್ಯೋ, ಏನೋ ಕೆಮ್ಮು ಬಂದ್ಬಿಟ್ಟದೆ, ಕೆಮ್ಮುತ್ತಾವನೆ. ಕೆಮ್ಮುದು ಸಿರಪ್ ಹೋಗೈತೆ, ತಕೊಂಬ ಹೋಗಿ ಬಿರಿನಾ. ಅಲ್ಲ, ಫೋನ್ ಮಾಡಿ ಹೇಳಕತ್ತಾರಿಲ್ಲ, ಹಂಗಿಂದಂಗೆ ಹೋಗಿ ತಕೊಂಬತ್ತಾ ಇದ್ನೆ. ಅಯ್ಯಲ್ಲ ನೋಡ್ಕೊಳ್ಳಿ, ಹೋಗು ತಕೊಂಬ ಹೋಗುವ. ಆ ಮಗುಗೆ ನೀರು ಕುಡಿಸ್ಬೇಡ ಅಂತ ಇರ್ಸತ್ತೆ ಹೇಳಿದ್ರು ಕುಡಿಸ್ತೀಯ. ಇನ್ಮೇಲೆ ನಾನು ಕುಡ್ತೀನಿ, ಗೂಬಿಗೆ ಸರಿಯಾಗಿ ಹಾಕ್ತೀನಿ. ಸರಿ ಹೋಗು, ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟದಿನ, ಏನ್ ಮಾಡಕತ್ತದ ಹೋಗು. ಸರಿ ಇರು, ತಕೊಂಬತ್ತೀನಿ ಹೋಗಿ. ಹೆಸರು ತಿಳಿಯೋದಲ್ಲ? ಇಲ್ಲ, ಚೀಟಿನಾಗನ ಒಂದು ಬರ್ಕೊಡು. ಸರಿ ಬಾ, ಬರ್ಕೊಡ್ತೀನಿ ಬಾ. ಏನಾಯ್ತು ನಿಂಕ? ಅಮ್ಮನ ಒಳಕ್ಕೆ ಹೋದ್ಲು ಅಂತ ಅಂದ್ಬಿಟ್ಟು ಜೋರ್ ಮಾಡ್ತಾ ಇದೀಯ ಅಳುನ? ಅಳಬಾರ್ದು ಕಂದ, ಅಳಬಾರ್ದು. ಯಾಕೆ ಅಳಾದೆ ನೀನು? ಅಳಬಾರ್ದು ಮುದ್ದು ಕಂದು, ಅಳಬಾರ್ದು. ನಿಮ್ಮ ಅಪ್ಪನು
ಹೋಗಿ ಇವಾಗ ಟಾನಿಕ್ ತತ್ತಾನೆ ಕುಡಿದ್ಬಿಟ್ರೆ ಕೆಮ್ಮೆಲ್ಲ ಮೇಲಾಗ್ಬಿಡ್ತದೆ. ಹುಷಾರು. ಎತ್ಕಮ್ಮ ಹೇಳ್ತಾವನ್ ಎತ್ಕಮ್ಮ. ಮಕ್ಕಳನ್ನ ಸಾಕ್ಬೇಕಂದ್ರೆ ಮಕ್ಕಳಷ್ಟೇ ತಿನ್ಬೇಕಮ್ಮ. ಮಕ್ಕಳನ್ನ ಸಾಕೋದೇನು ಸುಲಭ ಅಲ್ಲ. ಗೀತಾ ಯಾಕೆ ಕೆಮ್ತಾವನಂತೆ ಮಗುವ? ಅತ್ತೆ ನಾನು ಅದೇ ಹೇಳ್ತಾ ಇದ್ದೀನಮ್ಮ, ಮಕ್ಕಳನ್ನ ಸಾಕಬೇಕಂದ್ರೆ ಮಕ್ಕಳಷ್ಟೇ ತಿನ್ಬೇಕು ಅಂತ. ನಮ್ಮ ಮಕ್ಕಳಷ್ಟೇ ತಿನ್ಬೇಕು. ಮಕ್ಕಳನ್ನ ಸಾಕೋದೇನು ಸುಮ್ಮನೆನಾ? ನಮ್ಮನೆಗೆ ಒಬ್ಬಳು ಸಂತಾನ ಲಕ್ಷ್ಮಿ ಅವಳಮ್ಮ, ನಮ್ಮ ಸಾವಿತ್ರಿ 4 ಜನ ಮಕ್ಕಳನ್ನ ಸಾಕಿದ್ಲಮ್ಮ. ಇವಾಗ ಒಂದು ಜಾನು ಅಂತದಲ್ಲ, ಅದು ಒಂದು 5. ಅದು ಜಾನು ಇವಳ ಮಗಳಲ್ಲ, ಈ ತಂಗಿ ಮಗಳು, ಸಾವಿತ್ರಮ್ಮನ ಮಗಳಲ್ಲ. ನೋಡಮ್ಮ ಮರ್ತೆ ಹೋದ್ನಿ, ಹೇಳ್ತು ಮಗು ಅವತ್ತು. ಹಂಗಾದ್ರೆ ಇದು ಸಾವಿತ್ರಮ್ಮನ ಸ್ವತ್ತು ಮಗಳಲ್ಲ. ಅಲ್ಲಮ್ಮ 5 ಜನ ಮಕ್ಕಳನ್ನ ಸಾಕಿರೋದಮ್ಮ ನಮ್ಮ ಸಾವಿತ್ರಮ್ಮನು, ಸಂತಾನ ಲಕ್ಷ್ಮಿ, ನಮ್ಮಮ್ಮನ ಮಾತಾಯಿ. ಅವಳೇ ನೋಡಿ ನಮ್ಮ ಸರೋಜಿ, ಅವಳ ಮಕ್ಕಳನ್ನ ಕ್ಯಾರೇ ಮಾಡ್ತಾ ಇರಲಿಲ್ಲ. ಮಕ್ಕಳನ್ನ ಹಂಗೆ ಸಾಕವಳಮ್ಮ, ಮಕ್ಕಳನ್ನ 4 ಜನ, ಇವಳು ಒಬ್ಬಳು ಸೇರಿ 5 ಜನನ. ಆಲ್ಗೂ ಅವಳೇ ನೋಡ್ಕೊಂತ ಇದ್ದಿದ್ದು. ಅದು ಹೆಂಗೆ ತಣ್ಣೀರು ಬಿತ್ತೋ ಬಾಯಕ ಏನೋ ತಿಳಿತಾ ಇಲ್ಲ. ಸಾವಿತ್ರಕ್ಕನೆ ಅಂತ ಅತ್ತೆ ಕುಡ್ಸಿದ್ವಾ? ಅದೇ ಅವಳು ಹೇಳ್ತಾಳೆ ಸಾವಿತ್ರಿ ತಣ್ಣೀರು ಕುಡ್ಸಿದ್ಲು ಅಂತ. ಸರೋಜಕ್ಕೂ ಸ್ನೇಹ ಸರಿಯಾದ ತಾಟಗಿತ್ತಿ ಮಾತುಗಳು ಕೇಳಿದ್ದೆ ಬಿಡು ನೀನು. ಇಬ್ಬರು ಸರಿಯಾದ ತಾಟಗಿತ್ತಿಗ್ಲೆ. ಅಯ್ಯ ನೀನು ಹೋಗ್ತಕ್ಕಷ್ಟು ಬೆಂಕಾಕ. ಅದೇ ಮುಂಜಾನೆ ಹೋಗ್ತೇನೆ ಇಷ್ಟು ಏನಮ್ಮ ಮಾದೇವಮ್ಮ, ಗಂಟ್ಲಗಾನ ಇಕ್ಕಿದ್ರ ಮುಂಜಾನೆ ಯಾವತ್ತೂ ಅಮೃತ ಕಕ್ಕಲ್ಲಮ್ಮ, ವಿಷಾನೇ ಕಕ್ಕೋದು ಮನುಷ್ಯನು. ಭಾರಿ ಸುಪ್ನಾತಿ ಇದೆಯಾ ಬಿಡು ನೀನು. ಅಲ್ಲಯ್ಯ ಅಂತ ತಾಟ್ಗಿತ್ತಿರ ಮಾತುಗಳು ಕೇಳಿದ್ಯಾ ನೀನು? ಸಾವಿತ್ರಿ 5 ಜನ ಮಕ್ಕಳನ್ನ ಸಾಕಿರೋಳು. ಎಲ್ಲ ಅವಳ ಕಾಲು ಕೆಳಗೆ ನುಗ್ಗಬೇಕು, ತಣ್ಣೀರು ಕುಡಿಸ್ತಾರಂತ ಅಂದ್ಬಿಟ್ಟು ಅವಳು ಹೇಳ್ಬಿಟ್ಲಂತೆ, ಇವಳು ಕೇಳ್ಬಿಟ್ಲಂತೆ. ನೋಡ್ದೇನಮ್ಮ ಮಾದೇವಮ್ಮ? ಅನ್ನ ಹಾಕಿದ್ದು ಮನೆಗೆ ಅನ್ನ ಹಾಕಿದ್ರಂತೆ, ಹಂಗಾಯ್ತು ಕತೆ. ನೀನು ನಿನ್ನೆ ಮೊನ್ನೆಯಿಂದ ನೋಡ್ತಾ ಇದೀಯ ಸಾವಿತ್ರಿನ? ನಾನು ಆವತ್ತಿನಿಕ ನೋಡ್ತಾ ಇದ್ದೀನಿ ಅವಳನ್ನ, ಚಿಕ್ಕ ಹುಡುಗಿಯಾಗಿಂದ ನೋಡ್ತಾ ಇದ್ದೀನಿ. ಸಾವಿತ್ರಿ ಹೆಂಗೆ, ಸರೋಜಿ ಹೆಂಗೆ, ಅಂಬುಜಿ ಹೆಂಗೆ, ಸರೋಜಿ ಮಕ್ಕಳು ಹೆಂಗೆ ಅಂತ ಹೇಳ್ತೀನಿ ನಾನು. ಬಾಯಕ್ಕೆ ಬಂದಂಗೆ ಮಾತಾಡಬೇಡ ನೀನು. ಅದೇನೋ ಹೇಳ್ತಾಳಲ್ಲ, 3 ಎತ್ತೋಳು 6 ಎತ್ತೋಳು ಕೇಳಿದ್ಲಂತೆ. ಮಕ್ಕಳನ್ನ ಸಾಕಿರೋದವಳು ಅಲ್ಲ, ಅವಳು ಮಗುಗ ತಣ್ಣೀರು ಕುಡಿಸ್ತಾರ? ಎಂಥ ಮಾತು ಮಾತಾಡ್ತೀಯಲ್ಲ ಗೀತಿ? ಆ ಮಾತು ವಾಪಸ್ ತಕ ನೀನು, ಮಾತು ವಾಪಸ್ ತಕ. ಅವರು ತಂದಿಕ್ಕೆ ತಮಾಷೆ ನೋಡೋರು, ತಾಯಿ ಮಗಳಿಬ್ಬರು ಸರಿ ಇಲ್ಲ ಅವರು. ಅಲ್ಲ ನಿಂಗೆ ನಂಬಿಕೆ ಇಲ್ಲ ಸಾವಿತ್ರಿ ಮೇಲೆ? ಅವಳು ಎದುರಿಗೆ ಏನನ್ನ ಹೇಳ್ಬಿಟ್ಟೆಯ? ಅವಳು ಎಲ್ಲಾರಂಗೆ ಈಚೆ ಕಕ್ಕಲ್ಲ, ಮನ್ಸಾಗೆ ಇಟ್ಕೊಂಡು ಕೊರಗುತ್ತಾಳೆ ಅಂತವಳು ಅವಳು. ಇಲ್ಲ ಅತ್ತೆ, ಇವ್ರು ನೋಡಿದ್ರಂತೆ ಇಬ್ರು ಮಕ್ಕಳಿಗೆ ಯಾರನ್ನ ನೀರು ಕುಡಿಸ್ತಾರೇನೆ. ಮಕ್ಕಳಿಗೆ ಯಾರನ್ನ 1.5 ವರ್ಷದವರೆಗೂ ನಾವು ನಮ್ಮ ಮಕ್ಕಳು ಕುಡಿಸಿಲ್ಲಮ್ಮ. ನೀನು ಇಚ್ಚಿತ್ರಕಾರ ಎನ್ಸು, ಅವಳು ಕುಡಿಸಲ್ಲ ಮಕ್ಕಳಿಗೆ ನೀರು. ಓಹೋ ಇದೆಲ್ಲ ನಡೀತಾ ಅದೇನೋ ಒಳಗೊಳಗೆ. ಅವ್ರ ಮಾತೇನ ಕೇಳಿದೆ ಅಂದರೆ ಉದ್ಧಾರ ಆಗಲ್ಲಲೇ, ಉದ್ಧಾರ ಆಗಲ್ಲ. ತಂದಿಕ್ಕಿ ತಮಾಷೆ ನೋಡ್ತಾರೆ. ಆ ಮುಡಿಗಳು ಸರಿ ಇಲ್ಲ ಅವರಿಬ್ರು. ಬೊಲ್ತಾ ಆಡ್ಗಿತ್ತಿರು, ಅವ್ರೇನು ಕಮ್ಮಿ ಆದವರೆಲ್ಲ ತಾಟ್ಗಿತ್ತಿರು ಅವರು. ಅವ್ರು ಹೇಳಿದ್ರು ಅಂತ ನೀನು ಕೇಳಿ ಇವಾಗ ಆಯಮ್ಮನ ಮೇಲೆ ಮುಂಚ್ಕೊಂಡಿರೋದೇನು ನೀನು? ಇಲ್ಲ ಅತ್ತೆ, ಇಲ್ಲ ಹಂಗೇನಿಲ್ಲ. ಅಕ್ಕ, ಸಾವಿತ್ರಕ್ಕ, ಮಗು ತಣ್ಣೀರು ಕುಡಿಸ್ತಾ ನೀನು? ಅಯ್ಯ ನೀನು ನೋಡಿ ಗೀತಾ, ಮಕ್ಕಳಿಗೆ ಯಾರನ್ನ ನೀರು ಕುಡಿಸ್ತಾರಾ? ನಾನು ಯಾವತ್ತೂ ನೀರೇ ಕುಡ್ಸಕ್ಕೆ ಹೋಗಲ್ಲಮ್ಮ ಮಕ್ಕಳಿಗೆ. ಸುಮ್ಮನೆ ನೀನು ಕುಡಿಸೋವಾಗ ಹ್ಞೂ ಅಂತ ಹೇಳ್ತಾ ಇದ್ದಿದ್ದೆ ಅಷ್ಟು ಬಿಟ್ಟರೆ ನಾನು ಮಗುಗೆ ನೀರೇ ಕುಡಿಸ್ತಾ ಇರಲಿಲ್ಲ. ಯಾರನ್ನ ಕುಡಿಸ್ತಾರಾ? ಹೌದಾ? ಇನ್ಮೇಲೆ ಕುಡ್ಸಲ್ಲ ಬಿಡಕ್ಕ ಅಲ್ಲ, ಕುಡ್ಸೇ ಬೇಡ ಮಗುಕ್ಕೆ ನೀರು. ಈಶಿತ್ರಕಾರವಾಗಿ ಬಾಡಂತನ ಮಾಡಿ ಕಳ್ಸೋಳು ನಿಮ್ಮಮ್ಮನು. ಅಯ್ಯೋ ಒಳ್ಳೆ ಹುಡುಗಿ ಅದೇ ನೀನು ಬಿಡು. ನೋಡ್ಕೊಂಬಿಡು, ಹೇಳೋದನ್ನ ಕಿವಿ ಕೊಟ್ಟು ಸರಿಯಾಗಿ ಕೇಳಿಸ್ಕೊಂಬಿಡು. ತಂದಿಕ್ಕೆ ತಮಾಷೆ ನೋಡೋದು ಜಾಸ್ತಿ ಜನಗಳು. ಅವಕ್ಕಿಂದ ನಿಂತ್ಕೊಂಡು ಕಿಸ್ಕಿಸ ಅಂತ ಇರ್ತಾರೆ. ಹೌದಾ ಅತ್ತೆ? ಹೌದು ಅತ್ತೆ, ಹೌದು ಕತ್ತೆ. ಸರಿಗಿದೆಯಾ ಬಿಡು ನೀನು. ಹೋಗಮ್ಮ, ಕಾಫಿ ಏನೋ ನಿಕ್ಕೋಗಮ್ಮ. ಸರಿ ಅತ್ತೆ. ಅವಳು ಮನಸ್ಸು ಒಳ್ಳೆತನದಾಗಿರೋದಕ್ಕೆ ಅವ್ರ ಮಾವನ ಇವತ್ತು ಅವಳಿಗೆ ಗೌರವ ಕೊಡ್ತಾನೆ, ಅರ್ಥ ಮಾಡ್ಕೊಂಬಿಡು. ನೀನು ಅವಳಷ್ಟೇ ಗೌರವ ತಗೊಬೇಕಂತಂದ್ರೆ ಇವೆಲ್ಲ ಬಿಟ್ಟುಬಿಡು. ನನಗೆ ಬರ್ತಾರೆ ನೋಡು, ನನಗೆ ಯಾರನ್ನ ಸಾವಿತ್ರಿ ಮೇಲೆ ಇಲ್ದಿದ್ದೆಲ್ಲ ಹೇಳೋರಂತಂದ್ರೆ ನಾನು ಪಾಪ ಬಂದ್ಬಿಡ್ತದೆ ನೋಡ್ಕೊಳಕ. ನಿನ್ನ ಜಾಗದಾಗ ಯಾರನ್ನ ಬೇರೆಯವ್ರು ಇತ್ತಿದ್ರೆ ಗೂಬಿಲ್ಕಾಗ್ತಾ ಇದ್ನಿ ಸರಿಯಾಗಿ. ಎಂತ ತಾಟ್ಗಿತ್ತಿರ ಮಾತುಗಳು ಕೇಳಿದ್ಯಾ ನೀನು? ಸುಪ್ನಾತಿಗ್ಲು ಈ ಮುಂಡಿಗೆ ತಂದಿಕ್ಕಿ ತಮಾಷೆ ನೋಡ್ತಾರಾ? ಯಾವಳವಳು ಸರೋಜಿ ಲೆಸ್ನೇಹಿ ಬರ್ರೇ ಇಲ್ಲಿ, ಇವತ್ತು ನಿಮ್ಗೆ ಗಾಳಿ ಬಿಡಿಸ್ತೀನಿ ಬರ್ರೇ. ಮುಂದುವರಿಯುವುದು